ಹೋಗೋದಿಲ್ಲ. ಏನಾದ್ರು ನೀಟ್ ಎಕ್ಸಾಮು ಅವ್ರಿಗೆ ಮಾಡಕ್ ಗೊತ್ತಿಲ್ಲ ಅಂದ್ರೆ ನಮ್ಮ ರಾಜ್ಯದಿಂದ ಕಲೀಲಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಮಯನೂ ಇಲ್ಲ. ನಾವು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಒಂದು ಎಕ್ಸಾಮ್ ಮಾಡಲಿಲ್ಲ, ನಾವು 3 ಎಕ್ಸಾಮ್ ಮಾಡಿ ತೋರಿಸಿದ್ವಿ, 2 ಎಕ್ಸಾಮ್ ಮಾಡಿ ತೋರಿಸಿದ್ವಿ. 3 ವರ್ಷನೂ ಕೂಡ ಒಂದೇ ಆಗ್ಲಿ ಲೀಕೇಜ್ ಆಗ್ಲಿ ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಹೇಳ್ತಾರೆ, ಇಲ್ಲ ನಾವು ಫೀಸ್ ತಗೊಳ್ಳೋದಿಲ್ಲ, ನಾವು ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತ. ನಿರ್ಮಾಣ ಯಾವನಿಗೆ ಬೇಕು? ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯರು ಒಂದೊಂದು ಕುಟುಂಬಕ್ಕೂ ಕೂಡ 2,000 ರೂಪಾಯಿ ಹಾಕಿದ್ದಾರೆ. ನಿಮ್ಮ ಹಣ ಬರೋವರಿಗೆ ಮಕ್ಕಳಿಗೆ ನ್ಯಾಯವನ್ನು ಕೊಡಬೇಕಾಗ್ತದೆ. ನ್ಯಾಯವನ್ನು ಕೊಡಬೇಕು ಅಂದ್ರೆ ಯಾರು ನಮ್ಮನ್ನ ಟೀಕೆ ಟಿಪ್ಪಣಿ ಮಾಡಿದ್ರು, ಇವತ್ತು ಅವರು ಈ 25 ಲಕ್ಷ ಮಕ್ಕಳ ಕಾಲಡಿಗೆ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಅವರ ಶಿಕ್ಷೆ ಇವತ್ತು ಅವರ ಮೇಲಿದೆ. ಏನಾದ್ರೂ ನಾವು ಒಂದೇ ಹೇಳ್ಬೇಕಾಗ್ತದೆ, ಇದು ಬರೀ ನಮಗೆ ದುಡ್ಡು ಕಮ್ಮಿ ಮಾಡಿದ್ವಿ, ನಾವು ದುಡ್ಡು ವಾಪಸ್ ಕೊಟ್ಟಿದ್ವಿ ಅಲ್ಲ. ರಾಷ್ಟ್ರದ ಶಿಕ್ಷಣ ಸಚಿವರು ರಿಸೈನ್ ಮಾಡಬೇಕಾಗುತ್ತೆ. ಅವ್ರು ಮಾಡಕ್ಕಾಗ್ಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು ಈ ಮಕ್ಕಳಿಗೆ ಕ್ಷಮೆಯನ್ನ ಕೇಳಬೇಕು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಚಾರಗಳನ್ನ ಬೇರೆಯವರೆಲ್ಲ ಮಾತಾಡಿದರೆ ನಾವೇನು ಹೇಳಲಿಕ್ಕೆ ಹೋಗುದಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ದಾಖಲೆ ಇಟ್ಟು ನಮ್ಮ ಮಕ್ಕಳನ್ನ ದೇವರ ಸ್ಥಾನದಲ್ಲಿಟ್ಟು ನಾವು ರಿಸಲ್ಟ್ ಕೂಡ ಪ್ರೂವ್ ಮಾಡಿದ್ವಿ. ನಮ್ಮ ರಾಜ್ಯ ಯಾವತ್ತೂ ಕೂಡ ಸಮಾನತೆಯನ್ನು ಕೊಡ್ಕೊಂಡು ಬಂದಿದ್ವಿ ಅನ್ನೋದನ್ನ ಸಂದರ್ಭದಲ್ಲಿ ಹೇಳ್ತಾ, ಸಂಪೂರ್ಣವಾಗಿ ಯುವ ಕಾಂಗ್ರೆಸ್ಸಿಗೆ ನಮ್ಮ ಮಂಜುನಾಥ್ ಗೌಡ್ರಿಗೆ ಅವರ ನಾಯಕತ್ವದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬಂದಿರಿ. ನಿಮ್ಮ ಬೆಂಬಲವಾಗಿ ಯಾವತ್ತೂ ಕೂಡ ನಮ್ಮ ಸರ್ಕಾರ ಇರ್ತದೆ, ನಾವು ಕೂಡ ವೈಯಕ್ತಿಕವಾಗಿ ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಎಲ್ಲರಿಗೂ ಹೊಂದಿಸಿ ವೇದಿಕೆಯಲ್ಲಿ ಎಲ್ಲರ ಕಣ್ಣನ್ನು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.